ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ತಾಲೂಕಿನ ಬೈಯಲ್ ಮರ್ಚೆಡ್ ಗ್ರಾಮದಲ್ಲಿ ಕಳಪೆ ಕಾಮಗಾರಿಯಿಂದಾಗಿ ಚಾವಡಿ ಕಟ್ಟೆಯ ಗೋಡೆ ಕುಸಿತವಾದ ಕಾರಣ ಮಾಜಿ ಶಾಸಕ ತಿಪ್ಪರಾಜು ಹವಾಲ್ದಾರ್ ಬೈಯಲ್ ಮರ್ಚೆಡ್ ಗ್ರಾಮಕ್ಕೆ ಭೇಟಿ ನೀಡಿ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಎಂದು ಆರೋಪಿಸಿದ್ದಾರೆ. ಅಮಾಯಕ ಪುಟ್ಟ ಕಂದಮ್ಮಗಳು ಆದ ವಿಶ್ವನಾಥ್ 9 ವರ್ಷ, ಸನ್ಮಿತಾ 1 ವರ್ಷದ ಮಕ್ಕಳು ಬಲಿಯಾಗಿರುವ ಘಟನೆ ಜರುಗಿದ್ದು ಮಾಜಿ ಶಾಸಕ ತಿಪ್ಪರಾಜು ಹವಾಲ್ದಾರ್ ಭೇಟಿ ಕೊಟ್ಟಿದ್ದಾರೆ. ಕಾಮಗಾರಿ ಕಳಪೆಯಿಂದಾಗಿ ಈ ಘಟನೆ ಜರುಗಿದ್ದು ನಮ್ಮ ಪಕ್ಷದ ವತಿಯಿಂದ ಗಂಭೀರವಾಗಿ ಪರಿಗಣಿಸಿ ನ್ಯಾಯ ಕೊಡಿಸುವ ಕೆಲಸ ಮಾಡಿ ಪ್ರಕರಣ ದಾಖಲಿಸಲಾಗುತ್ತೆ ಅಂತ ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಕಂದಮ್ಮಗಳು ಅಂದ್ರೆ ಬಯಲಾಟ ನೋಡುವ ವೀಕ್ಷಣೆ ಸಂದರ್ಭದಲ್ಲಿ ನಿನ್ನೆ ನಡೆದಂತ ಘಟನೆ. ನೀವು ಒಂದು ರೀತಿಯಲ್ಲಿ ಕಳಪೆ ಕಾಮಗಾರಿ ಅಂತ ಹೇಳ್ತಾರೆ, ತಾವು ಕೂಡ ಇಲ್ಲಿ ಸ್ಪಾಟ್ಗೆ ವಿಸಿಟ್ ಕೊಟ್ಟಿದ್ರೆ ಯಾವ ರೀತಿ ಇದೆ ಸರ್ ಇಲ್ಲಿ ಸ್ಥಳ? ಸರ್, ತಮಗೂ ಕೂಡ ಕಣ್ಣಾರೆ ಕಾಣಿಸ್ತಾ ಇದೆ. ಅದಕ್ಕಿಂತ ಮುಂಚೆ ನಾನೇನು ಆ ಕಂದಮ್ಮಗಳು ಸತ್ತಿದ್ದಾರೆ, ಆಮೇಲೆ ಏನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಿದ್ದಾರೆ, ಅವ್ರು ಬೇಗ ಗುಣಮುಖರಾಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಇಡೀ ಗ್ರಾಮಸ್ಥರು ಇಲ್ಲಿದ್ದಾರೆ, ನಾನು ಹೇಳ್ತಕ್ಕಂಥದ್ದಲ್ಲ, ಇಡೀ ಗ್ರಾಮಸ್ಥರು ಹೇಳ್ತಾರೆ. ಆ ಕಾಮಗಾರಿ ಏನು ಮಾಡಿದ್ದಾರೆ, ಕಾಮಗಾರಿ ಮಾಡಬೇಕಾದ್ರೆ ಅದು ಬೋರ್ಡಿಗೆ ಬರಿಬೇಕಾದ್ರೆ ಒಂದು ಸ್ಟೀಲು ಹಾಕಿಲ್ಲ, ಒಂದು ರಾಡು ಹಾಕಿಲ್ಲ, ವಿತೌಟ್ ಸೆಂಟ್ರಿಂಗ್ ಮಾಡಿದ್ದು ನಿಮ್ಮ ಕಣ್ಣಾರೆ ಕಾಣಿಸ್ತದೆ. ನೀವು ಕೂಡ ನಿಮ್ಮ ಕ್ಯಾಮ್ರಾ ಕಣ್ಣಲ್ಲಿ ನೀವು ನೋಡ್ತಾ ಇದ್ದೀರಿ. ಸೊ ಇದಕ್ಕೆ ಯಾವ ಇಲಾಖೆ ಕಾರಣೀಭೂತರಾಗಿದ್ದಾರೆ ಅವ್ರ ಮೇಲೆ ತತ್ಕ್ಷಣ FIR ಲಾತ್ ಮಾಡಬೇಕಂತೇಳಿ ನಾನು ಜಿಲ್ಲಾಧಿಕಾರಿಗಳಿಗೂ, ಜಿಲ್ಲಾ ಪಂಚಾಯತ್ CO ಅವ್ರಿಗೂ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಈಗಾಗಲೇ ನಾನು ಆಗ್ರಹವನ್ನು ಮಾಡಿದ್ದೇನೆ. ನಾವು ಕೂಡ ಈಗ ಊರಿನ ಎಲ್ಲ ನಮ್ಮ ಗ್ರಾಮಸ್ಥರ ವತಿಯಿಂದ ಒಂದು FIR ಕೂಡ ಪಕ್ಷದ ವತಿಯಿಂದ ಲಾತ್ ಮಾಡ್ತೀವಿ. ಯಾರು ಈ ಕಳಪೆ ಕಾಮಗಾರಿ ಕಾರಣೀಭೂತರಾಗಿದ್ದಾರೆ ತತ್ಕ್ಷಣ ಅವರನ್ನು ಏನೋ ಹಿಡಿದು ಅವರನ್ನು ಅರೆಸ್ಟ್ ಮಾಡಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು. ಒಂದನೇದು. ಎರಡನೇದು, ಈಗಾಗಲೇ ಮೃತಪಟ್ಟಿರ್ತಕ್ಕಂಥ ಕುಟುಂಬಗಳಿಗೆ, ಆ ಕಂದಮ್ಮಗಳಿಗೆ ಸರ್ಕಾರ ವತಿಯಿಂದ ಪರಿಹಾರ ಕೊಡಿಸಬೇಕು. ಮೂರನೇದು, ಏನು ಆಸ್ಪತ್ರೆಯಲ್ಲಿ ಸರಿಸುಮಾರು 4 ರಿಂದ 5 ಜನ ಈಗ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡಿಸ್ತಿದ್ದಾರೆ, ಅವರಿಗೆ ಒಳ್ಳೆಯ ರೀತಿಯ ಚಿಕಿತ್ಸೆ ಕೊಡಿಸ್ಬೇಕು ಜಿಲ್ಲಾಡಳಿತ ವತಿಯಿಂದ, ಹಾಗೂ ಅವ್ರಿಗೆ ಕೂಡ ಪರಿಹಾರ ಸಿಗಬೇಕು ಅಂತ ಒತ್ತಾಯವನ್ನು ಮಾಡ್ತೇವೆ. ಅಲ್ಲ ಸರ್, ಏನಂತಂದರೆ ಸರ್ಕಾರದ ಅನುದಾನಗಳು ಯಾವ ರೀತಿ ದುರ್ಬಳಕೆ ಆಗುತ್ತೆ ಅಂದರೆ, ಈಗ ಪುಟ್ಟ ಕಂದಮ್ಮಗಳು ಬಲಿಯಾಗೋದ್ರ ಜೊತೆಗೆ ಕೆಲವೊಬ್ಬರು ಕೂಡ ರಾಯಚೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಿದ್ದಾರೆ. ಈ ಕಾಮಗಾರಿಗಳು ಯಾಕೆ ಮತ್ತು ಸರ್ಕಾರ ಕೊಡ್ತಕ್ಕಂಥದ್ದು ಯಾವ ರೀತಿ ಗುಣಮಟ್ಟಿದೆ? ಈ ರೀತಿ ಬಲಿಯಾದರೆ ಮತ್ತು ಸರ್ಕಾರದ ಅನುದಾನ ಯಾವ ರೀತಿ ಜನರಿಗೆ ಬಳಕೆ ಆಗೋದು? ಸರ್, ಇಲ್ಲಿ ಬೇಲಿನೇ ಎದ್ದು ಹೊಲ ಮೈಯೋ ರೀತಿ ಕಾಣಿಸ್ತಾ ಇದೆ. ಏನು ಮೇಲುಸ್ತುವಾರಿ ಮಾಡಬೇಕಂತ ಇಲಾಖೆಯ ಅಧಿಕಾರಿಗಳು ಇದರಲ್ಲಿ ನೇರವಾಗಿ ಶಾಮೀಲಾಗಿದ್ದಾರೆ. ಜನಪ್ರತಿನಿಧಿಗಳು ಇದನ್ನು ಗಮನಿಸಬೇಕು. ಅವರು ಕೂಡ ಇದರಲ್ಲಿ ಯಾವುದೇ ರೀತಿಯಂಥ ಏನು ಗಮನ ಇಲ್ಲ. ಏನಾಗಿಬಿಟ್ಟಿದೆ ಅಂತಂದರೆ, ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದಲ್ಲಿ ಅವ್ರವ್ರ ಪಾಲು ಅವ್ರಿಗೆ ಸಿಕ್ಕರೆ ಸಾಕು, ಕಾಮಗಾರಿ ಯಾವ ರೀತಿ ಆದರೂ ಆಗಲಿ ಅಂತಕ್ಕಂಥೇಳಿ ಪುಚ್ಚೂರು ಜಾತ್ರೆಯಲ್ಲಿ ಉಂಡವನೇ ಜಾಣ ಅನ್ನೋ ರೀತಿಯಲ್ಲಿ ಏನು ಸಿಕ್ಕಾದ ಬಳ್ಕೊಂಡು ಬಿಡಬೇಕು ಅಂಥೇಳಿ ಇವತ್ತು ಇಡೀ ಕಾಂಗ್ರೆಸ್ ಭ್ರಷ್ಟ ಸರ್ಕಾರದಲ್ಲಿ ಆ ರೀತಿಯಾಗಿದೆ. ಅದರ ಏನು ಪ್ರತಿಫಲನೆ ಇವತ್ತು ಕಂದಮ್ಮಗಳ ಸಾವು. ಅವ್ರ ಶಾಪ ಇವರಿಗೆ ತಟ್ಟಲಾರದೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಸರ್, ಇದು ಯಾವ ಇಲಾಖೆ ಕಟ್ಟಡ, ಯಾವ ಕಟ್ಟಡ ಸರ್ ಇದು? ಸರ್, ಈಗಾಗಲೇ ಇಲ್ಲೇ ನಿಮ್ಮೆದುರೇ ಕಾಣಿಸ್ತಾ ಇದೆ. ಏನು ನಿರ್ಮಾಣ KRIDL ರಾಯಚೂರು, ಅಂದರೆ ಹಿಂದೆ ಏನು ನಾವು ಲ್ಯಾಂಡ್ ಆರ್ಮಿ ಅಂತ ಕರಿತಿದ್ವಿ, ಆ ಲ್ಯಾಂಡ್ ಆರ್ಮಿಯವರು ಇವತ್ತು KRIDL ಆಗಿದೆ. ಅದಕ್ಕೆ ಸಂಬಂಧಪಟ್ಟಂಥ ಯಾರು ಇಂಜಿನಿಯರ್ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟಂಥ AEE ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮೇಲೆ ಒಂದು FIR ದರ್ಜು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಯಾವ ಇಲಾಖೆ ಅನುದಾನ, ಇದು ಪಂಚಾಯತ್ ಇಲಾಖೆ ಅನುದಾನನ ಅಥವಾ ಶಾಸಕರ ಅನುದಾನನ ಅಥವಾ ಡಿಪಾರ್ಟ್ಮೆಂಟ್ ಅನುದಾನನ, ಈ ರೀತಿ ಸರ್ಕಾರದ ಅನುದಾನ ದುರ್ಬಳಕೆ ಮಾಡಿಕೊಳ್ಳುತ್ತಂದರೆ ಏನು ಸರ್ ಇದು? ಅದು ಕಳಪೆ ಮಾಡೋದಲ್ಲದೆ ಅಮಾಯಕರು ಕೂಡ ಬಲಿಯಾಗಿದ್ದಾರೆ ಮತ್ತು ಪುಟ್ಟ ಕಂದಮ್ಮಗಳು ಬಲಿಯಾಗಿದ್ದಾವೆ. ಇದು ಒಂದೇ ಒಂದು ಸರ್ಕಾರದ ಅನುದಾನಗಳು ದುರ್ಬಳಕೆ ಆಗಿಲ್ಲ. ಪ್ರತಿಯೊಂದು ಪಂಚಾಯತಿಯಲ್ಲಿ ಹಳೆ ಬಿಲ್ಡಿಂಗ್ ಮಾಜಿ ಶಾಸಕರುಗಳು ಮಾಡಿದಂಥ ಕಾಮಗಾರಿಗಳನ್ನು ಬಣ್ಣ ಹೊಡೆದು ಹೊಸ ಕಾಮಗಾರಿಗಳ ಬಿಲ್ ಮಾಡಲು ಪ್ರತಿಯೊಂದು ಗ್ರಾಮದಲ್ಲಿ ಇದೇ ರೀತಿ ನಡೀತಾ ಇದೆ. ಇದೇ ರೀತಿ ಆದರೆ ಮುಂದೊಂದು ದಿನಗಳ ಜಾತ್ರೆಗಳು ಜಮಾತ್ರೆಗಳು ಇರುತ್ತವೆ, ಸಾರ್ವಜನಿಕರ ಸಾವುಗಳು ನೋವುಗಳು ಉಂಟಾಗುತ್ತೆ. ಹಳೆ ಕಾಮಗಾರಿಗಳ ಮೇಲೆ ಹೊಸ ಕಾಮಗಾರಿಗಳು ಬಣ್ಣ ಹೊಡೆದು ತಮ್ಮ ಒಂದು ಅನುದಾನದಲ್ಲಿ ಆಗಿದ್ದೇವೆ ಅಂತ ಇದು ಬಿಲ್ ಎತ್ಕೊಂಡಿರ್ತಾರೆ ಅಂತ ಅನುಮಾನ ಇದೆ. ಅಲ್ಲ, ಇನ್ನೊಂದೇನಂದ್ರೆ ಮುಂಚೆಗೆ ಅಲ್ಲಿ ಬಿದ್ದಿರತಕ್ಕಂಥ ಕಲ್ಲುಗಳನ್ನೆಲ್ಲ ಯಾರು ಬಂದಿರೋದು, ಯಾರು ಇದು ಮಾಡಿರೋದು, ಇಲ್ಲಿ ಸಾಕ್ಷಿ ನಾಶಪಡಿಸಿರೋ ಸಾರ್ವಜನಿಕರ ಅಭಿಪ್ರಾಯ ತಿಳಿದುಕೊಳ್ಳದೆ ಊರಿನ ಸಾರ್ವಜನಿಕರ ಮುಂದೆ ಸಮಕ್ಷ ಮಾಹಿತಿ ತೆಗೆದುಕೊಳ್ಳದೆ ತರಾತುರಿಯಲ್ಲಿ ತಾಲೂಕು ಆಡಳಿತ, ಜಿಲ್ಲಾಡಳಿತ ಈ ಕೇಸನ್ನು ಮುಚ್ಚಲು ಏನೋ ಹುನ್ನಾರ ನಡೆಸಿದೆ ಅಂತ ಅನುಮಾನ ಬರ್ತಾ ಇದೆ. ಸಮಗ್ರ ತನಿಖೆ. ಸೈಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.